ಎಲ್ಲರಿಗೂ ನಮಸ್ಕಾರ. ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನೋಡ್ರಿ ನಾನು ಒಂದು ಚಿಕನ್ ಗ್ರೇವಿ ಮತ್ತು ಡ್ರೈನೂ ಮಾಡ್ಕೋಬೋದು, ಗ್ರೇವಿನೂ ಮಾಡ್ಕೋಬೋದು. ಸ್ವಲ್ಪ ನೀರು ಜಾಸ್ತಿ ಹಾಕಿದ್ರೆ ಗ್ರೇವಿ ಆಗುತ್ತೆ, ಸ್ವಲ್ಪ ನೀರು ಕಡಿಮೆ ಹಾಕಿದ್ರೆ ಡ್ರೈ ಆಗುತ್ತೆ. ಆ ಥರ ಒಂದು ಒಳ್ಳೆಯದು. ತುಂಬ ಮಸಾಲ ಯೂಸ್ ಮಾಡಲಾರ್ದೇ ಕಡಿಮೆ ಮಸಾಲ ಯೂಸ್ ಮಾಡಿ ಇದೊಂದು ಚಿಕನ್ ಗ್ರೇವಿ ಮಾಡ್ತಾಯಿದ್ದೀನಿ. ನೋಡ್ಬೋದು, ನಾನಿಲ್ಲಿ ಒಂದು ಕಾಲು ಕೆ ಜಿಯಷ್ಟು ಚಿಕನ್ ತೊಗೊಂಡಿದ್ದೇನೆ. ಈಗ ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ಫಸ್ಟ್ ಚಿಕನ್ನು, ಆಮೇಲೆ ನಾನು 2 ಮೀಡಿಯಮ್ ಸೈಜ್ನಷ್ಟು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೇನೆ. ನೋಡ್ತಾಯಿದ್ದೀರಿ, ಸಣ್ಣ ಕಟ್ ಮಾಡಬೇಕು. ಮತ್ತಿಲ್ಲಿ ಒಂದು 3 ಟೊಮೆಟೊ ಮೀಡಿಯಮ್ ಸೈಜ್ ಇಲ್ಲಿದೆ ಅಲ್ರಿ, ಇಂಥದ್ದು ಒಂದು 3ರಿಂದ 4 ಟೊಮೆಟೊ ತೊಗೊಂಡಿದ್ದೀನಿ, ನಾಟು ಹುಳಿ ಟೊಮೆಟೊ. ಚೂರು ಜೀರಿಗೆ, 1 ಟೀ ಸ್ಪೂನು ಧನಿಯಾ ಪುಡಿ, ಇದು 2 ಟೀ ಸ್ಪೂನು 1.5 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇದು ಅರ್ಧ ಸ್ಪೂನು ಅಚ್ಕಾರದ ಪುಡಿ, ಇದು ಬ್ಯಾಡಗಿ ಮೆಣಸಿನ್ಕಾಯಿ ರುಬ್ಬಕ್ಕೆ. ಮತ್ತಿದು ಗರಂ ಮಸಾಲ ಇದೆ, ಇದು ಗರಂ ಮಸಾಲ ಒಂದು ಅರ್ಧ ಸ್ಪೂನಷ್ಟು ತೊಗೊಂಡಿದ್ದೀನಿ. ಮತ್ತು ಇದು ನಮಗೆ ಗೋಡಂಬಿ ಬೇಕಾಗುತ್ತೆ, ಮತ್ತು ಇದಕ್ಕೆ ಅರಿಶಿನ ಬೇಕಾಗುತ್ತೆ. ಇಷ್ಟೆಲ್ಲ ನಮಗೆ ಬೇಕಾಗುವ ಸಾಮಗ್ರಿಗಳು. ಈಗ ನಾನು ಬಾಣಲೆಯಲ್ಲಿ ಇಟ್ಕೊಂಡಿದ್ದೀನಿ ರೀ. ಈಗ ಇದಕ್ಕೆ ನಾನು ಎಣ್ಣೆಯನ್ನು ಹಾಕೋತಾ ಇದ್ದೀನಿ. ಸ್ವಲ್ಪ ಬಾಣಲೆ ಬಿಸಿ ಹಾಕಬೇಕು, ಚೂರು ಲೈಟ್ ಬಿಸಿ ಹಾಕಿದೆ. ಇವಾಗ ನಾನು ಎಣ್ಣೆ ಹಾಕೋತೀನಿ. ನೋಡ್ಬೋದು, ಒಂದು 3 ಟೇಬಲ್ ಸ್ಪೂನಷ್ಟು ನಾನು ಎಣ್ಣೆಯನ್ನು ಹಾಕ್ಕೊಂಡಿದ್ದೇನೆ. ಇವಾಗ ಎಣ್ಣೆ ಬಿಸಿ ಆಗ್ತಾ ಇದ್ದಾಗೇ ನಾನು ಇದಕ್ಕೆ ಇವಾಗ ಈರುಳ್ಳಿಯನ್ನು ಹಾಕೋತಾ ಇದ್ದೇನೆ. ಈರುಳ್ಳಿ ಹಾಕ್ಕೊಂಡಿದ್ದೀನಿ ನಾನು. ಇಲ್ಲಿ ಸಣ್ಣ ಉರಿನಲ್ಲಿಟ್ಟು ಒಂದು ಈರುಳ್ಳಿಯನ್ನು ಫ್ರೈ ಮಾಡ್ಕೊತಾ ಇದ್ದೇನೆ. ಸ್ವಲ್ಪ ಈರುಳ್ಳಿದು ಅರ್ಧ ಫ್ರೈ ಆಗಬೇಕು, ಇದು ಎಳೆ ಉರಿನಲ್ಲೇ ಮಾಡ್ಕೊತೀನಿ. ಮತ್ತು ನಾನು ಈ ಕಡೆ ತವನ್ನು ಬಿಸಿಗೆ ಇಟ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು ನೀವು. ಈ ತವಕ್ಕೆ ಇವಾಗ ನಾನು ಗೋಡಂಬಿ ಹಾಕ್ತಾಯಿದ್ದೀನಿ. ಗೋಡಂಬಿ ಹಾಕಿಬಿಟ್ಟು ಮತ್ತು ಇದನ್ನು ಬ್ಯಾಡಗಿ ಮೆಣಸಿನ್ಕಾಯಿನೂ ಬಿಸಿ ಮಾಡ್ಕೊತಾ ಇದ್ದೀನಿ. ಈಗ ನಮಗೆ ಕೆಲಸ ಬೇಗ ಆಗಬೇಕು. ಒಂದು ಕಡೆಗೆ ನಾವು ಈರುಳ್ಳಿ ಬೇಯಿಸ್ತಾ ಇದ್ದೀವಿ. ನಾವು ಹೆಂಗಿದ್ರೂ ಗ್ಯಾಸ್ ಹತ್ರನೇ ನಿಂತಿರ್ತೀವಲ್ರಿ, ಅದಕ್ಕೆ ಇಲ್ಲಿ ಒಟ್ಟಿಗೆ ಬೇಗ ಆಗುವಂಥದ್ದು ಒಂದು ಚಿಕನ್ ಗ್ರೇವಿ ಅನ್ಬೋದು ನೀವು. ಇದು ಒಂಚೂರನ್ನು ಮಿಕ್ಸ್ ಮಾಡಿದ್ದೇನೆ. ಇದು ಮಿಕ್ಸ್ ಮಾಡಿದ್ಮೇಲೆ ನಾನು 2 ನಿಮಿಷ ಇದೇ ಮಸಾಲನಲ್ಲೇ ಬೇಯಿಸ್ತೀನಿ. ಆಮೇಲೆ ಒಂಚೂರು ನೀರನ್ನು ಹಾಕೋತಾ ಇದ್ದೀನಿ. ನೋಡ್ಬೋದು, ನೀವು ಗೊಜ್ಜಾದ್ರೂ ಮಾಡ್ಕೋಬೋದು ಮತ್ತು ಡ್ರೈ ಆದ್ರೂ ಮಾಡ್ಕೋಬೋದು. ಇದು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಮತ್ತು ತಿನ್ನೋದಕ್ಕಂತೂ ತುಂಬ ಸೂಪರಾಗಿ ಇರುತ್ತೆ. ನಾನು ಇದನ್ನು ಮುಚ್ಚಳ ಮುಚ್ಚಿ ಒಂದು 2 ನಿಮಿಷ ತನಕ ಬೇಯಿಸ್ತೀನಿ. ಈಗ ನಾವು ಇದನ್ನು ನೋಡೋಣ ತೆಗೆದೆ. ಇವಾಗ ನಾನು 2 ನಿಮಿಷಗಳ ಕಾಲ ನೋಡಿರಿ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ. ನೋಡಿರಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ, ತಳನೂ ಹಿಡ್ದಿಲ್ಲ ನಮ್ಮದು. ನೋಡ್ಬೋದು ನೀವು, ನೋಡಿರಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ. ನಾವು ಜಾಸ್ತಿ ಏನು ಕಲರ್ ಹಾಕಿಲ್ಲ. ನಮ್ಮದು ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಅದಿಷ್ಟು ಗೋಡಂಬಿದು ಸ್ವಲ್ಪ. ಇದು ನಿಮಗೆ ಡ್ರೈ ಬೇಕಂತಂದರೆ ಇಷ್ಟಕ್ಕೆ ಬಿಡ್ಬೋದು. ನಿಮಗಿಲ್ಲ ಒಂಚೂರು ನಮಗೆ ಗ್ರೇವಿ ಬೇಕಂತ ಅಂದರೆ ಸ್ವಲ್ಪ ನೀರು ಹಾಕಿಬಿಟ್ಟು ನೀವು ಮತ್ತೆ ಬಾಡಿಸ್ಕೋಬೇಕು. ನಾನು ಅದಕ್ಕೆ ಈಗ ನಮಗೆ ಒಂಚೂರು ಗ್ರೇವಿ ಬೇಕಾಗಿದೆ, ಹಾಗಾಗಿ ನಾನು ನೀರು ಹಾಕ್ತಾಯಿದ್ದೇನೆ. ನೋಡ್ಬೋದು, ಒಂದು ಅರ್ಧ ಲೋಟದಷ್ಟು ನೀರು ಹಾಕಿದ್ದೀನಿ. ಇದನ್ನು ಇವಾಗ ನಾನು ಮಿಕ್ಸ್ ಮಾಡ್ತಾಯಿದ್ದೇನೆ. ನೀರು ಹಾಕಿದ್ದೇನೆ, ನಮಗೆ ಗ್ರೇವಿ ಥರನೇ ಬೇಕು. ಇದು ಇನ್ನೊಂದು 5 ನಿಮಿಷಗಳ ಕಾಲ ಬೇಯಿಸ್ತೀನಿ ಚೆನ್ನಾಗಿ ಇಟ್ಬಿಟ್ಟು. ನೋಡ್ಬೋದು, ನಾನು 5 ನಿಮಿಷಗಳ ಕಾಲ ಇದನ್ನು ಮುಚ್ಚಿ ಬೇಯಿಸ್ಲಾಕತ್ತೀನಿ. ನೋಡ್ಬೋದು ನೀವು, ನೋಡ್ರಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಬಂದಿದೆ. ಕಲರ್ ತುಂಬ ಚೆನ್ನಾಗಿ ಬಂದಿದೆ ನೋಡ್ಬೋದು. ಮತ್ತು ನಮ್ಮದು ಚಿಕನ್ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ನಾನು ಇವಾಗ ಇದಕ್ಕೆ ಗರಂ ಮಸಾಲ ಹಾಕ್ತಾಯಿದ್ದೀನಿ. ನೋಡ್ಬೋದು ನೀವು, ಗರಂ ಮಸಾಲ ಹಾಕಿ ನಾನೊಂದು 2ರಿಂದ 3 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಬೇಯಿಸ್ಲಿಕ್ಕೆ ಬಿಡ್ತೀನಿ. ನೋಡ್ಬೋದು, ಇದು ತುಂಬ ಚೆನ್ನಾಗಿ ರುಚಿಯಾಗಿರುತ್ತೆ. ನಾವು ಜಾಸ್ತಿ ಮಸಾಲ ಹಾಕಿಲ್ಲಂದ್ರೂ ತುಂಬ ಟೇಸ್ಟಾಗಿರುತ್ತೆ. ನೀವು ಮನೆಯಲ್ಲಿ ಗ್ಯಾರಂಟಿ ಮಾಡಿರಿ, ಚೆನ್ನಾಗಿರುತ್ತೆ. ನಾನು ಮುಚ್ಚಿ ಒಂದು 3 ನಿಮಿಷಗಳ ಕಾಲ ಬೇಯಿಸ್ತೀನಿ. ಇವಾಗ 2 ನಿಮಿಷ ಆಗಿದೆ. ನಾನು ಗರಂ ಮಸಾಲ ಹಾಕಿದ್ಮೇಲೆ ನೋಡಿರಿ ನಮ್ಮದು ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ನಾವು ಗೋಡಂಬಿ ಅದು ಹಾಕಿದ್ದೇವಲ್ರಿ, ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ನೋಡಿರಿ. ಇವಾಗ ನಮ್ಮ ಗ್ರೇವಿ
ರೆಡಿ ಆಗಿದ್ದೆ. ನಾನಿವಾಗ ಫೈನಲಾಗಿ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಇದು ಹಾಕಿದ್ರೆ ಆಯಿತು, ನಮ್ಮದು ಗ್ರೇವಿ ರೆಡಿ ಆಗಿದೆ ಅಂತ. ಈಗ ನಾನು ಸ್ಟವನ್ನು ಆಫ್ ಮಾಡ್ತಾಯಿದ್ದೀನಿ. ನೋಡ್ಬೋದು ನಮ್ಮದು ಚಿಕನ್ ಡ್ರೈ ಮಾಡಿದ್ದೀನಿ ನಾನು ಇವಾಗ. ತುಂಬ ಚೆನ್ನಾಗಿದೆ, ಟೇಸ್ಟ್ ಇದೆ. ನೀವು ಮನೆಯಲ್ಲಿ ಮಾಡಿ ಮತ್ತು ನಮ್ಮ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ನೀವು ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.